ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಕಾಲೇಜ್ ಡೇಸ್ ಫೋಟೋಸ್ ನೋಡ್ತಿದ್ದೆ ಕಣೆ, ನೀನ್ ನೆನಪಾಯ್ತು, ಅದಕ್ಕೆ ಫೋನ್ ಮಾಡಿದೆ. ಆ ದಿನಗಳು ಎಷ್ಟು ಚೆನ್ನಾಗಿದ್ವು ಅಲ್ವಾ? ಎಲ್ಲೆಲ್ಲೋ ಹೋಗ್ತಾ ಇದ್ವಿ, ಏನೇನೋ ಮಾಡ್ತಿದ್ವಿ. ಈಗಲೂ ಅದನ್ನೆಲ್ಲ ನೆನ್ಸ್ಕೊಂಡ್ರೆ ಹಾಗೆ ಇರಬಾರ್ದಿತ್ತ ಅನ್ನಿಸ್ತಿದೆ. ಜಾನಿಯಾಗ ಎಷ್ಟು ಹ್ಯಾಂಡ್ಸಮ್ ಆಗಿದ್ರು, ನಾನು ಅಷ್ಟೇ ಬ್ಯೂಟಿಫುಲ್ ಆಗಿದ್ದೆ ಬಿಡು. ಈಗಲೂ ಅದನ್ನೆಲ್ಲ ನೆನ್ಸ್ಕೊತಿದ್ರೆ ಕಾಲೇಜಿಗೆ ಮತ್ತೆ ಹೋಗಿ ಜಾಯ್ನ್ ಆಗಬೇಕು ಅನ್ನಿಸ್ತಿದೆ. ನಾನು ಆಮೇಲೆ ಫೋನ್ ಮಾಡ್ತೀನಿ. ಏನಮ್ಮೋರು ಯಾವುದೋ ಹಳೆ ನೆನ್ಪುಗಳನ್ನ ಮೆಲ್ಕ್ ಹಾಕ್ತಿರೋ ಹಾಗಿತ್ತು. ಕಾಲೇಜ್ ಡೇಸ್ ನ ನೆನ್ಸ್ಕೊತಿದ್ದೆ ಜಾನಿ. ನೀನು ಕಾಲೇಜ್ ಡೇಸ್ ಅಲ್ಲಿ ಇದೆಯಾ? ನೀನೀಗ ಸಂಸಾರ ಸಾಗರದಲ್ಲಿ ಮುಳುಗಿ ತೇಲ್ತಿದ್ಯಾ ಅನ್ನೋದನ್ನ ಮರಿಬೇಡ. ಅದನ್ನ ಹೇಗ್ ಮರೆಯಕ್ಕಾಗತ್ತೆ? ಮದ್ವೆ ಆದ್ಮೇಲೆ ಲೈಫ್ ಅನ್ನೋದು ರೊಟೀನ್ ಆಗ್ಬಿಟ್ಟಿದೆ. ಬೆಳಗ್ಗೆ ಎದ್ರೆ ಅದೇ ಗ್ರೂಮಿಂಗ್ ಕ್ಲಾಸು, ಸಂಜೆ ಆದ್ರೆ ನಿಮ್ ಮುಖ, ತಪ್ಪಿದ್ರೆ ಎದ್ರ ಮನೆಯವ್ರ ಮುಖ. ನನ್ಗೂ ನೋಡಿ ನೋಡಿ ಬೋರ್ ಆಗ್ಬಿಟ್ಟಿದೆ. ಹಾಗಿದ್ರೆ ಎಲ್ರಿಗೂ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಳಕ್ ಹೇಳ್ಬಿಡ್ತೀನಿ ಬಿಡು. ನಿಮ್ಗೂ ಚೇಂಜಸ್ ಕಾಣುತ್ತೆ. ಜಾನಿ, ತಲೆಹಟ್ಟೆ ಸಾಕು. ಡಾರ್ಲಿಂಗ್, ತಲೆಹಟ್ಟೆ ಮಾಡ್ತಿರೋದು ನಾನಲ್ಲ, ನೀನು. ಜೀವನ ಅಂದ್ಮೇಲೆ ಬದಲಾವಣೆ ಇದ್ದಿದ್ದೆ. ಅದು ಹೇಗೆ ಬದಲಾಗುತ್ತೋ ಹಾಗೆ ನಾವು ಹೊಂದ್ಕೊಂಡು ಹೋಗ್ಬೇಕು. ಅದ್ ಬಿಟ್ಟು ಚೇಂಜಸ್ ಬೇಕು ಅಂದ್ರೆ ಹೇಗೆ? ಜಾನಿ, ಯಾರ್ ಬದಲಾದ್ರೂ ನೀವ್ ಬದಲಾಗಲ್ಲ ಅಲ್ವಾ? ಬೆಳಿಗ್ಗೆ ಆದ್ರೆ ಮಧು ಮಧು ಅಂತ ನನ್ನ ಹಿಂದೆ ಸುತ್ತಿರ್ತೀರ, ಸ್ವಲ್ಪ ಹೊತ್ತಾದ್ಮೇಲೆ ಕೆಲ್ಸ ಹುಡ್ಕೊಂಡ್ ಬರ್ತೀನಿ ಅಂತ ಆಚೆ ಹೋಗ್ತೀರಾ, ಹ್ಯಾಪ್ ಮರ ಹಾಕೊಂಡ್ ಮನೆಗೆ ವಾಪಸ್ ಬರ್ತೀರಾ. ಜಾನಿ, ಕೆಲ್ಸ ಸಿಕ್ತಾ ಅಂದ್ರೆ ಮಧು ನನ್ ಲೆವೆಲ್ ಯಾವ ಕೆಲ್ಸನೂ ಸಿಕ್ಕಿಲ್ಲ, ಸಾರಿ, ಐ ಆಮ್ ವೆರಿ ಸಾರಿ ಅಂತೀರ. ಅದು ರೊಟೀನೆ. ಏನು ನಾನು ಬೇರೆಯವರಿಂದ ಸುತ್ತಬೇಕಾ? ಅಂದ್ರೆ ಬೇರೆಯವ್ರ ಮುಂದೆ ಸಾರಿ ಕೇಳ್ಬೇಕಾ ಅಂದೆ. ನಾನ್ ಬೇಡ ಅಂದ್ರು ನೀವ್ ಅದನ್ನ ತಾನೇ ಮಾಡೋದು. ಸರಿ, ಈಗ ಹೇಗಿರ್ಬೇಕು ಅಂತ ಹೇಳು, ನಾನು ಹಾಗೆ ಇರ್ತೀನಿ. ಜಾನಿ, ನಂಗ್ ಮತ್ತೆ ಕಾಲೇಜ್ ಡೇಸ್ಗೆ ಹೋಗ್ಬೇಕು ಅನ್ನಿಸ್ತಿದೆ. ಆ ದಿನಗಳ ತರನೇ ಇರ್ಬೇಕು ಅನ್ನಿಸ್ತಿದೆ. ಡಾರ್ಲಿಂಗ್, ನೀನು ಸೈಕಿಯಾಟ್ರಿಸ್ಟ್ ನ ಕಾಂಟ್ಯಾಕ್ಟ್ ಮಾಡು, ನಿನ್ಗೆ ಅವ್ರ ಅವಶ್ಯಕತೆ ತುಂಬಾ ಇದೆ. ನಿಮ್ ಮಾತಿನ ಅರ್ಥ ಏನು? ನಂಗೆ ಹುಚ್ಚಿಡ್ತಿದೆ ಅಂತನಾ? ಇದನ್ನ ಹುಚ್ಚು ಒಂದು ಇನ್ನೇನಂತಾರೆ? ನಾವು ವಾಪಸ್ ಕಾಲೇಜ್ ಡೇಸ್ಗೆ ಹೇಗೆ ಹೋಗಕ್ಕಾಗುತ್ತಾ? ಜಾನಿ, ಕಾಲೇಜ್ ಡೇಸ್ಗೆ ಹೋಗೋದು ಅಂದ್ರೆ ನಿಜವಾಗ್ಲೂ ಕಾಲೇಜ್ಗೆ ಹೋಗಿ ಮತ್ತೆ ಜಾಯಿನ್ ಆಗೋದು ಅಂತಲ್ಲ. ಆಗ ಹೇಗಿದ್ವೋ ಈಗ್ಲೂ ಹಾಗೆ ಇದ್ದು ಕಾಲೇಜ್ ಡೇಸ್ ನ ಫೀಲ್ ಮಾಡೋಣ ಅಂತ. ಜಾನಿ, ನಂಗೆ ಜೀವನ ಬೋರ್ ಆಗ್ಬಿಟ್ಟಿದೆ. ಎಲ್ರು ನಿಮ್ನ ಅಂಕಲ್ ಅಂಕಲ್ ಅಂತ ಕರೆಯೋದು ನನ್ ಕೈಲಿ ನೋಡಕ್ ಆಗ್ತಿಲ್ಲ. ಕಾಲೇಜ್ ಡೇಸ್ ಅಲ್ಲಿ ನಿಮ್ನ ಹೆಡ್ ಡೂಡ್ ಅಂತ ಕರಿತಿದ್ರಲ್ಲ, ಹಾಗೆ ನೋಡ್ಬೇಕು ಅಂತ ಆಸೆ ಆಗ್ತಿದೆ. ಅದೆಲ್ಲ ಬರೀ ಕನಸು. ಈಗಿನ ಕಾಲದಲ್ಲಿ ಸ್ಕೂಲ್ಗೆ ಹೋಗೋ ಮಕ್ಕಳನ್ನೇ ಅಂಕಲ್ ಅಂತ ಕರೀತಾರೆ, ಇನ್ನು ನನ್ನನ್ನು ಕರಿಯಲ್ವಾ? ಅದನ್ನ ನಾನು ಬೇಡ ಅಂದಿದ್ದು. ಈ ಅಂಕಲ್ ಗೆಟಪ್ ನ ಚೇಂಜ್ ಮಾಡಿ ಜಾನಿ. ಕಾಲೇಜ್ ಡೇಸ್ ಅಲ್ಲಿ ಹೇಗ್ ಡ್ರೆಸ್ ಮಾಡ್ಕೊಂಡ್ ಬರ್ತಿದ್ರೋ ಹಾಗೆ ಈಗ್ಲೂ ಡ್ರೆಸ್ ಮಾಡ್ಕೊಂಡು ನನ್ ಕಣ್ ಮುಂದೆ ಬಂದ್ ನಿಲ್ಲಿ. ಇಲ್ಲ ಅಂದ್ರೆ ಈ ಅಂಕಲ್ ಮುಖನ ನನಗ್ ತೋರಿಸ್ಲೇಬೇಡಿ. ಇದಾ ಕೂಡ ನಾಯಿಯಿಂದ ನಾಯಿ ಮರಿ ಸುತ್ತಂಗ್ ಸುತ್ತಾ ಇದೆ. ಯಾಕೆ ಯಾರು ನಿಮ್ಗೆ ಬಿಸ್ಕೆಟ್ ಹಾಕ್ಲಿಲ್ವಾ? ಹಾಕೋ ಬಿಸ್ಕೆಟ್ ಎಲ್ಲ ನೀನೇ ತಿನ್ಕೊಂಡ್ರೆ ನಾನೇನ್ ತಿನ್ಲಿ? ನನ್ನೇ ನಾಯಿ ಅಂದಯ್ಯ. ನಾನೆಲ್ಲ ಅಂದೆ, ನೀನ್ ತಾನೇ ಅಂದಿದ್ದು. ನಾನು ಸುಮ್ಮನೆ ಉದಾಹರಣೆ ಕೊಟ್ಟು ಹೇಳ್ದೆ ಕೂಡ. ನಾನು ಅದನ್ನೇ ಕೊಟ್ಟೆ, ನೀನ್ ಯಾಕೆ ನಿಜ ತಿನ್ಕೊಂಡೆ? ಅಡ ಬಾಳೆಹಣ್ಣು, ನಿಂಗೆ ಯಾಕೋ ಸ್ಯಾನೆ ಜಾಸ್ತಿ ಆಯ್ತು ಕೂಡ. ನೀನ್ ನಮ್ಗೆ ಎಲ್ಲಿ ಬಗ್ಗಿಯಪ್ಪ? ಬಗ್ಗವ್ರಿಗೆ ಬಗ್ಗದು. ಸ್ಕೂಲ್ ಶುರುವಾಗ್ಲಿ ಇರು, ಮೇಸ್ಟ್ರಿಗೆ ಹೋಗ್ಬಿಟ್ಟು ಬೆಂಡೆತ್ತಿಸ್ತೀನಿ. ನೀನೇನ್ ಬೆಂಡೆತ್ತಿಸೋದು? ನಮ್ಮನ್ ಕಂಡ್ರೆ ಅವರೇ ಒಂದ್ ಮೈಲಿ ದೂರ ನಿಂಕತಾರೆ. ಶಂಕರೇಶ್ವರ, ಎಂತ ಕಾಲ ಬಂತಪ್ಪ. ನಮ್ಮ ಕಾಲದಲ್ಲಿ ಮೇಷ್ಟ್ರನ್ನ ನೋಡೋರು ಐಕ್ಳು ಎದುರ್ಕತ್ತಿದ್ದು, ಆದ್ರೆ ಈಗಿನ ಕಾಲದಲ್ಲಿ ಐಕಳನ್ನ ನೋಡಿ ಮೇಷ್ಟ್ರೆ ಎದುರ್ಕೊಳ್ಳಂಗ ಆಗ್ಬಿಟ್ಟದೆ. ಬಾಬಣ್ಣ, ನೀವು ನಿಮ್ ಟಾರ್ಚರ್ಗೆ ಎದುರ್ಕತ್ತಾ ಇದ್ರಾ? ಅದು ಟಾರ್ಚರ್ ಅಲ್ಲ ಕಮ್ಮೆ, ಟೀಚರ್. ಹಿಡಿದ್ರಿ ಚಾಡ. ಅವ್ರಿಗೆ ಎದುರ್ಕತ್ತಾ ಇದ್ರಾ? ನಾವೇನು ಅವ್ರಿಗೆ ಎದುರ್ಕತ್ತಿರ್ಲಿಲ್ಲ ಕಮ್ಮೆ, ಆದ್ರೆ ಅವ್ರ ಕೈಲಿರೋ ದೊಣ್ಣೆಗೆ ಎದುರ್ಕತ್ತಿದ್ದು. ಮಾತು ಎತ್ತರ ಸಾಕು, ದೊಣ್ಣೆ ಎತ್ಕೊಂಡ್ ಹೊಡಿಯಕ್ ಬಂದ್ಬಿಡೋರು. ಅಷ್ಟು ಆಡಿದ್ರು ನಿಂಗೆ ಇನ್ನ ಬುದ್ಧಿ ಬಂದಿಲ್ವಲ್ಲ? ನೋಡ್ದೆ ನಮ್ಮೆ ಸಲಗ ಕೊಟ್ಟಿದ್ದಕ್ಕೆ ಹೆಂಗ್ ಮಾತಾಡ್ತಾನೆ ಅಂತ. ಇವನು ಗ್ರಹಂ ಬೆಲ್ ಅನ್ಕೊಂಡ್ಬಿಟ್ಟವ್ನೆ. ಬಾಬಣ್ಣ, ಕೂಸು ಏನೋ ಗೊತ್ತಿಲ್ಲದೆ ಹೇಳ್ತಾವನೆ. ಅವ್ನು ಹೇಳೋದ್ನ ನೀವು ತಲೆಗೆ ಹಾಕಬೇಡಿ, ಹೊಟ್ಟೆಗೆ ಹಾಕಳಿ. ನೀ ತರ ಮುದ್ದು ಮಾಡಿ ಬೆಳೆಸಿದಕ್ಕೆ ಇವತ್ತು ಅವ ತಲೆ ಮೇಲೆ ನಿಂತಿರೋದು. ನಾನು ನಿನ್ ತಲೆ ಮೇಲೆ ನಿಂತಿಲ್ಲ, ನೆಲದಲ್ಲಿ ನಿಂತಿದ್ದೀನಿ. ಮಾತಾಡ್ಡ ಬಾಳೆಹಣ್ಣು, ಇನ್ನೆಷ್ಟು ದಿನ ಅಂತ ಮಾತಾಡಿಯೇ? ಮುಂದಿನ ತಿಂಗಳು ಸ್ಕೂಲ್ ಶುರು ಆಯ್ತದೆ, ಆಗ ಬ್ಯಾಗನ್ ಬಾರಕ್ಕೆ ಬೆನ್ನು ಬಗ್ಗೋಯ್ತದೆ. ಬಾಬಣ್ಣ, ಬಾಬು ಸ್ಕೂಲ್ ಶುರು ಆದ್ಮೇಲೆ ನೀವೇ ಮೇಷುತ್ತವ ಹೋಗಿ ಹೇಳಿ ಅವ್ನಿಗೆ ಜಾಸ್ತಿ ರಾಮ್ ಕ್ರಾಕ್ ಕೊಡ್ಬೇಡಿ ಅಂತ. ಅದು ರಾಮ್ ಕ್ರಾಕ್ ಅಲ್ಲ ಕಮ್ಮೆ, ಹೋಮ್ ವರ್ಕ್. ಹಿಡಿದ್ರಿ ಚಾಡ. ಅದನ್ನ ಕೊಡ್ಬೇಡಿ ಅಂತ ಹೇಳಿ ನಾನೇ ಕಮ್ಮಿ ಹಂಗೆ ಹೇಳಿ. ಹೋಮ್ ವರ್ಕ್ ಕೊಡೋದ್ರ ಜೊತೆಗೆ ಹೊಸಿ ಜಾಸ್ತಿ ಓಡಾರಿ ಅಂತ ಹೇಳ್ತೀನಿ. ದೊಡ್ಡವರು ಮರ್ಯಾದೆ ಕೊಡದಾರೆ ಏನಾಯ್ತದೆ ಅಂತ ಗೊತ್ತಾಗ್ಲಿ ಬೊಟ್ಟೆತ್ತದಕ್ಕೆ. ಕೂಸು, ಯಾರು ನಂಗೆ ನೋಡ್ತಾ ಇದೀಯಾ? ಅಣ್ಣಯ್ಯ ಯಾರನ್ನ ದೊಡ್ಡವರು ಅನ್ನಲ್ಲ, ಅವರು ನುಡುಕ್ತಾ ಇದೆ. ಅಯ್ಯ ಬೊಟ್ಟೆತ್ತದ. ಮಧುರವ್ರ ಇದ್ಯಾಕೆ ಮಧುರವ್ರ ಇಷ್ಟು ದಿನ ನನ್ನ ನೋಡ್ದೆ ಇಟ್ಕಲೆ ನವಿಲ್ ಥರ ಕುಣಿತಾ ಇದ್ದವ್ರು ಇವತ್ತು ಕಾಯಿಲ್ ಸುಟ್ಟೋಗಿರೋ ಮಿಕ್ಸಿ ಥರ ಕೂತ್ಕೊಂಡ್ಬಿಟ್ರಿ.
ಗೌಡ್ರೆ ಈ ರೀತಿ ಮಾತಾಡಕ್ ನಿಮಗ್ ಬೇಜಾರಾಗಲ್ವಾ? ದಿನ ಮಧು ರಾ ಅವ್ರೆ ಅಂತ ಕರ್ಕೊಂಡ್ ಬರ್ತಿರಲ್ಲ, ನಿಮಗ್ ಬೋರೇ ಆಗಲ್ವಾ? ನಿಮ್ಮ ಹೆಸರು ಕರೆಯೋಕೆ ನನಗೆ ಯಾಕೆ ಬೋರ್ ಆಗಬೇಕು? ನೀವು ನಿಮ್ಮನ್ನ ಡಾರ್ಲಿಂಗ್ ಅಂತೀನಿ. ಏನಂದ್ರಿ? ನಿಮ್ಮ ಹೆಸರು ಕರೀದೆ ಹೋದ್ರೆ ನನಗೇನೋ ಕಳ್ಕೊಂಡಂಗಾಯ್ತದೆ ಅಂದಿ. ಯಾಕೆ? ಯಾಕಂದ್ರೆ ನಿಮ್ಮ ಹೆಸರೇ ಅದಲ್ವಾ, ನೀವು ನನ್ನ ಪಾಲಿನ ದೇವತೆ, ಅದಕ್ಕೆ ಹಂಗೆ ಕರ್ಕೊಂಬರ್ತೀನಿ. ನಾನ್ ಕೇಳಿದ್ದು ನೀವ್ ಇಲ್ಲಿ ಯಾಕೆ ಬಂದ್ರಿ ಅಂತ. ಓ, ನೀವು ಆ ದಾರಿಲಿ ಬರ್ತಾ ಇದ್ದಾರಿ, ನಾ ಇಲ್ಲಿಗೆ ಯಾಕೆ ಬಂದಿ? ಮಧುರವ್ರೆ ಸಿಕ್ತು ಮಧುರವ್ರೆ, ನಮ್ಮ ಬಾಳೆಹಣ್ಣು ಶಾನೆ ಗಲಾಟೆ ಮಾಡ್ತಾನೆ, ಅವನಿಗೋಸು ಬುದ್ಧಿವಾದ ಹೇಳಿ. ಅವ್ನು ನಿಮ್ ತಮ್ಮ, ನಿಮ್ ಮಾತೆ ಕೇಳಲ್ಲ ಅಂದ್ಮೇಲೆ ನನ್ ಮಾತು ಕೇಳ್ತಾನ? ಅವನು ಬುದ್ಧಿ ಹೇಳಕ್ ಪುಟ್ಮಲ್ಲಿ ಅವ್ರು ಇದಾರಲ್ಲ. ಅಯ್ಯೋ, ಪುಟ್ಮಲ್ಲಿಗೆ ಬುದ್ಧಿ ಹೇಳೋಕೆ ಎಲ್ಲಿ ಬಂದದೆ ಹೇಳಿ, ಇರೋ ಬುದ್ಧಿನೂ ಕೆಡಿಸಿಟ್ಟು ಬಿಡ್ತಾಳೆ. ನೀವಾದ್ರೆ ಒಂಚೂರು ಓದ್ಕೊಂಡಿದ್ದೀರಿ, ಬುದ್ಧಿ ಒಳಗೆ ಗೊತ್ತಿರುತ್ತೆ, ಅದಕ್ಕೆ ನೀವೇ ಹೊಸಿ ಬುದ್ಧಿ ಹೇಳ್ಬಿಡಿ. ಬುದ್ಧಿ ಹೇಳ್ಬೇಕಾಗಿರೋದು ಅವನ್ಗಲ್ಲ, ನಿಮ್ಗೆ. ಅಂದ್ರೆ ನನ್ನ ಬುದ್ಧಿಗೆ ಏನಾಗಿದ್ದು? ನನ್ನ ಬುದ್ಧಿ ಚಂದಾಗಿ ಅದಲ್ಲ. ಗೌಡ್ರೆ ಸ್ವಲ್ಪ ಚೇಂಜ್ ಆಗಿ, ದಿನ ಮಧುರವ್ರೆ ಅಂತ ಕರ್ಕೊಂಡ್ ಬರ್ತಿರಲ್ಲ, ನಿಮಗ್ ಬೇಜಾರಾಗಲ್ವಾ? ನಿಮಗೆ ಅವತರ ನೋಡಿ ನೋಡಿ ನನ್ಗಂತೂ ಬೋರ್ ಆಗೋಗಿದೆ. ಅಯ್ಯೋ ದಿಢೀರಂತ ಬದಲಾಗು ಅಂದ್ರೆ ಎಲ್ಲಿಂದ ಬದಲಾಗೋದು? ನಾ ಇರೋದೇ ಹಿಂಗೆ ಅಲ್ವಾ? ಗೌಡ್ರೆ ನಾ ಹೇಳಿದ್ ಹಾಗಲ್ಲ, ನಿಮ್ ವಯಸ್ಸನ್ನ ಸ್ವಲ್ಪ ಹಿಂದಕ್ಕೆ ತಗೊಂಡ್ ಹೋಗಿ ಅಂತ. ವಯಸ್ಸನ್ನ ಹಿಂದಕ್ಕೆ ತಗೊಂಡು ಹೋಗೋದು ನಂಗೆ ಏನಾದ್ರು ಗೊತ್ತಿದ್ರೆ 16 ದಾಟ್ತಾನೆ ಇರಲಿಲ್ಲ. ಚಿಕ್ಕರು ಮೀಸೆ ಬಿಟ್ಕೊಂಡು ಇನ್ನೂ ಹಂಗೆ ಇರ್ತಿದ್ದಿ. ನಾನ್ ಹೇಳಿದ್ದು ಹಾಗಲ್ಲ, ವಯಸ್ಸನ್ನ ಹಿಂದಕ್ಕೆ ತಗೊಂಡ್ ಹೋಗಿ ಅಂದ್ರೆ ವಯಸ್ಸನ್ನ ಕಡಿಮೆ ಮಾಡಿ ಅಂತಲ್ಲ, ಕಾಲೇಜ್ ಡೇಸ್ ವಾಪಸ್ ಹೋಗಿ ಅಂತ. ಓ, ನೀವ್ ಕಾಲೇಜ್ ಮೆಟ್ಲನ್ನ ಹತ್ತೇ ಇಲ್ಲ ಅಲ್ವಾ? ಹತ್ತಿದ್ದಿ, ಮೆಟ್ಲು ಶಾನೆ ಅವಲ್ಲ, ಸುಸ್ತಾಯ್ತದೆ ಅಂತ ತಿಳಿದು ಬಿಟ್ಟಿ. ಅಟ್ಲೀಸ್ಟ್ ಸ್ಕೂಲ್ ಮೆಟ್ಲನ್ನ ಹತ್ತಿದ್ದೀರಾ? ಶಾನೆ ಹತ್ತೀನಿ, ಮೊರಳ್ಳಿ ಜಯಶಸ್ಲಿ ನಾನೇ ಫಸ್ಟ್ ರ್ಯಾಂಕ್ ರಾಜು. ಹಾಗಾದ್ರೆ ಈಗ್ಲೂ ರಾಜು ತರ ಇರಿ, ಆ ಡೇಸ್ ನ ಫೀಲ್ ಮಾಡಿ, ಆಗ ಲೈಫ್ ಹೇಗಿರುತ್ತೆ ನೋಡಿ. ನೀವು ನನ್ನ ಜೊತೆಗೆ ಇರ್ತೀನಿ ಅಂದಮೇಲೆ ಸ್ಕೂಲ್ ಹುಡುಗ ಅದ ಶಿಶುವಾರ್ಥ ಹುಡುಗನೇ ಆಗ್ಬಿಡ್ತೀನಿ. ನಾನು ಇದನ್ನೇ ಬೇಡ ಅನ್ನೋದು. ನಾನು ಜಾನಿಗೂ ಹೇಳಿದ್ದೀನಿ, ಕಾಲೇಜ್ ಡೇಸಲ್ಲಿ ಹೇಗೆ ಡ್ರೆಸ್ ಮಾಡ್ಕೋತಿದ್ರೋ ಹಾಗೆ ಡ್ರೆಸ್ ಮಾಡ್ಕೊಳ್ಳಿ ಅಂತ. ನೀವು ಅಷ್ಟೇ ಸ್ಕೂಲ್ ಹುಡುಗನ ಥರ ಡ್ರೆಸ್ ಮಾಡ್ಕೊಳ್ಳಿ. ಹಾಗಿರೋದಾದ್ರೆ ನನ್ನ ಕಣ್ಮುಂದೆ ಬನ್ನಿ, ಇಲ್ಲ ಅಂದ್ರೆ ನನ್ನ ಕಣ್ಮುಂದೆ ಬರಲೇಬೇಡಿ. ಮಧುರವ್ರ ಮುಂದೆ ಬರಬೇಕಾದ್ರೆ ಸ್ಕೂಲ್ ಹುಡುಗನ ಥರ ಶರ್ಟು ಚಡ್ಡಿ ಹಾಕೊಂಡು ಟೈ ಕಟ್ಕೊಂಡು ಬರ್ಬೇಕಾ? ಹಂಗೇನಾದ್ರು ಬಂದೆಟ್ಗಲೆ ಅವರು ನನ್ನ ಕೆಣ್ಣಿಗೆ ಪಪ್ಪಿ ಕೊಟ್ಟುಬಿಟ್ರೆ ನನ್ನ ಜೀವನ ಪಾವನ ಆಗೋಯ್ತದೆ. ಚಕ್ಕರ್ ಹಾಕು ನಿನ್ನ ಜಾಬಿಗೆ, ಚಿಕ್ಕನಾಗಿ ಬಾರ ಸ್ಕೂಲಿಗೆ. ಅರೆ ಚಕ್ಕರ್ ಹಾಕು ನಿನ್ನ ಜಾಬಿಗೆ, ಚಿಕ್ಕೊಳ್ಳಾಗಿ ಬಾರ ಸ್ಕೂಲಿಗೆ. ಜಾರು ಬಂಡೇಲಿ ರೈಲು ಬಂಡೀಲಿ ಪುಟ್ಟಿ ಆಗೋಣ. ಹೇ ಚಕ್ಕರ್ ಹಾಕು ನಿನ್ನ ಜಾಬಿಗೆ. ಅಯ್ಯ ಚಿಕ್ಕೊಳ್ಳಾಗಿ ಬಾರ ಸ್ಕೂಲಿಗೆ. ತೊಂದರೆ ಇಲ್ಲ. ಕಲ್ಟಿವೇಟ್ರು ಯಾನಡ ಇದು? ನಾನು ರಾಕಿ ರೈ ಶಿಶು ವಿಹಾರ ಕೇಂದ್ರ ಶುರು ಮಾಡ್ತಾ ಇದ್ದೇನೆ. ನಿಮ್ಮದಂತೂ ಮಕ್ಕಳಿಲ್ಲ, ನೀವಾದ್ರೂ ಸೇರಿಕೊಳ್ಳಿ ಅಲ್ಲ, ನಿಮ್ಮನ್ನು ಬುದ್ಧಿವಂತರನ್ನಾಗಿ ಮಾಡ್ತೇನೆ. ಅವಳ ಅರ್ಥ ಯಾನೋಡ? ನಾ ದಡ್ಡ ಅಂತಲಾ? ದಡ್ಡ ಅಂದ್ಕೊಂಡ್ರೆ ದಡ್ಡ, ಬುದ್ಧಿವಂತ ಅಂದ್ಕೊಂಡ್ರೆ ಬುದ್ಧಿವಂತ. ಮಾಡ್ರೆ ಈಗಾಗಲೇ ನನ್ನ ಸ್ಕೂಲಿನಲ್ಲಿ ಟೋಪಿ, ಸೂರಿ, ಚೂರಿ, ಚಿಕಣ್ಣ, ತರಕಾರಿ ಮಾರುವವರು ಎಲ್ಲರೂ ಸೇರಿಕೊಂಡಿದ್ದಾರೆ. ನೀವೆಂತಾದ್ರೂ ನನ್ನ ಸ್ಕೂಲಿಗೆ ಸೇರಿಕೊಂಡ್ರೆ ನನ್ನ ಮತ್ತೊಂದು ಮುಸುಂಟನ್ನು ನೋಡ್ತೀರಾ. ಕಲ್ಟಿವೇಟ್ರು ಕೂತ್ಕೊಳಕ ಕಲ್ಲಿ ಬೆಂಚ್ ಹುಡುಕ್ತಾ ಇದ್ದವನ್ಗೆ ಸೋಪ ಕೊಟ್ಟಂಗ ಆಯ್ತು ಕೂಡ. ನಿನ್ ಸ್ಕೂಲ್ಗೆ ನಾ ಜಾಯ್ನ್ ಆಗ್ತೀನಿ. ಎಲ್ಲಿದ್ದೋಡ ನಿನ್ ಸ್ಕೂಲು? ಇಲ್ಲಿ ಮಧ್ಯ ರಸ್ತೆಯಲ್ಲಿ. ಇಷ್ಟೊತ್ತಾದ್ರೂ ಬಸ್ಸೇ ಬಂದಿಲ್ವಲ್ಲಪ್ಪ, ಕಾಲೇಜಿಗೆ ಬೇರೆ ಲೇಟ್ ಆಗ್ತದ. ದಿನ ನಾನು ಕಾಲೇಜಿಗೆ ಲೇಟ್ ಹೋಗ್ತಿದ್ದೀನಿ ಅಂತ ಡ್ಯಾಡಿ ಗೊತ್ತಾದ್ರೆ ನನ್ನ ಕತೆ ಅಷ್ಟೇ. ಹಾರುತ್ತಿದೆ, ಚಿಲಿಪಿಲಿ ಎನ್ನುತ್ತಿದೆ. ಎಕ್ಸ್ಕ್ಯೂಸ್ ಮೀ, ನಾನು ಅಪರಿಚಿತರ ಜೊತೆ ಮಾತಾಡಲ್ಲ. ಐ ಆಮ್ ರಾಜ್ ದಿ ಶೋ ಮ್ಯಾನ್.
ನಿನ್ನ ಹೆಸರು? ಪಾರು. ಪಾರು. ಹೇಯ್ ಹೇಳ ಪಾರು. ಏನ್ ಹೇಳಿ? ನಾನು ಸಾಂಗ್ ಆಡ್ದೆ ಅಷ್ಟೇ. ಬಸ್ ಬಂದಿಲ್ಲ ಅಂತ ಟೆನ್ಷನ್ ಅಲ್ಲಿ ಇದೀನಿ. ನೀವಿನ್ನೂ ಟೆನ್ಷನ್ ಕೊಡ್ಬೇಡಿ ಪ್ಲೀಸ್. ಯಾವ ಕಾಲೇಜು? ನಾನು ಅಪರಿಚಿತರ ಜೊತೆ ಮಾತಾಡಲ್ಲ. ಆಗ್ಲಿಂದ ಅಪರಿಚಿತರು ಅಂತ ಮಾತಾಡ್ತಾನೆ ಇದ್ರಲ್ರಿ. ಹೇಳಿ ಯಾವ ಕಾಲೇಜು? MLA ಕಾಲೇಜು. ಕಾಲೇಜು. ಏನು ಓದ್ತಿದ್ದೀರಾ? ನಾನು ಅಪರಿಚಿತರ ಜೊತೆ ಮಾತಾಡಲ್ಲ. ಇಷ್ಟೊತ್ತು ಮಾತಾಡಿದೀವಿ, ಇನ್ನೂ ಅಪರಿಚಿತರು ಅಂತಿರಲ್ರಿ. ಹೇಳಿ ಏನು ಓದ್ತಿದ್ದೀರಾ? ಫಸ್ಟ್ BCom. ನಾನು ಪಕ್ಕದ ರೂಮು, ಸೆಕೆಂಡ್ ಇಯರ್ BCom. ಎಷ್ಟು ವರ್ಷದಿಂದ? 5 ವರ್ಷದಿಂದ. ನೀನು ನಕ್ಕರೆ ಹಾಲು ಸಕ್ಕರೆ, ನೀವು ಪೊರ್ಕಿ, ನೀನು ಚಂದ್ರ ಚಿಕ್ಕರಿ, ನೀನು ಅಪ್ಪು. ಹಾಗಿದ್ರೆ ನಾವಿಬ್ರು ಪ್ರೀತಿಸೋ ತಪ್ಪ? ಪ್ರೀತ್ಸು, ತಪ್ಪೇನಿಲ್ಲ. ಹಾಗಿದ್ರೆ ಬಸ್ಗೆ ಯಾಕೆ ಕಾಯೋದು? ಇಬ್ರು ಒಟ್ಟಿಗೆ ಮಾತಾಡ್ಕೊಂಡೆ ಹೋಗೋಣ. ಸರಿ ಬಾ. ಎಲ್ಲ ನನಗೆ ಬೇಕೇನ್ರಿ? ನನ್ನ ಶೋ ಬ್ಯಾಡದೇ ಇರೋ ತಾಳಿನ ಆರಾಮಾಗಿ ಕಟ್ಬಿಟ್ಟು, ಆದರೆ ಮಧುರವ್ರು ಬೇಕಾಗಿರೋ ಟೈನೇ ಕಟ್ಕೊಳಕಾಯ್ತಾ ಅಲ್ವಲ್ಲಪ್ಪ. ಪುಟ್ಮಲಿ ಪುಟ್ಮಲಿ ಯಾಕಮ್ಮ ಹೆಂಗೆ ಕಿರ್ಸ್ಕೊಂಡ? ಬಾಬಣ್ಣ ಏನಾಯ್ತು? ನಮ್ಮ ಬಾಬು ಬಟ್ಟೆ ಹಾಕೊಂಡಿದ್ದೀರಿ. ನಾನು ಬಾಳೆಹಣ್ಣಿನ ಬಟ್ಟೆ ಹಾಕೊಂಡಿಲ್ಲ ಕಮ್ಮೆ, ನಾನು ಸ್ಕೂಲ್ಗೆ ಹೋಗಿ ಕೊಲ್ಸ್ಕೊಂಡಿನಿ. ಅಣ್ಣ ನೀನು ಸ್ಕೂಲ್ಗೆ ಹೋಗ್ತಾ ಇದ್ಯಾ? ಹ್ಞೂ ಕಣ, ಇಂಗ್ಲೀಷ್ ಕಲಿಯವಂತ ಹೋಯ್ತಾವನಿ. ಬಾಬಣ್ಣ ಇಂಗ್ಲಿಷ್ ಕಲಿಯಕ್ ಹೋದಿರಾ? ಹಂಗಾರೆ ನಾನು ನಿಮ್ಮ ಜೊತೆ ಬರ್ತೀನಿ. ಬ್ಯಾಡ ಕಮ್ಮೆ, ಸುಮ್ಮನೆ 2 ಪೀಸ್ ಯಾಕೆ ವೇಸ್ಟ್ ಮಾಡೋದು? ನಾನು ಕಲ್ತ್ಕೊಂಬಂದು ನಿನ್ಗೆ ಅವು ಕೊಡ್ತೀನಿ. ಹಂಗಂದ್ರೆ ಹಂಗಾರೆ ಹಂಗೆ ಮಾಡಿ. ಕರ್ದಿದ್ಯಾ ಅಕ್ಕ? ನೀವು ಏನು ಮಾಡಬೇಡಿ, ಈ ಟೈ ಕಟ್ಟೋದು ಹೆಂಗೆ ಅಂತ ಹೇಳ್ಕೊಡಿ. ಟೈ ಕಟ್ಟಕ್ಕೆ ಬರಲ್ಲ ಅಂದ್ರೆ ಸ್ಕೂಲ್ಗೆ ಹೋಗಿ ಏನ್ ಮಾಡ್ತೀಯಾ? ನೀನು ಒಟ್ಟೊಳಗಿದ್ದಲ್ಲೇ ಕಟ್ಟೋದು ಕಲ್ತ್ಕೊಂಬಂದ್ಬಿಟ್ಟಣ. ಬಾಬಣ್ಣ ಬಾಬು ಬರಬೇಡಿ, ಅವ್ನು ಟೈ ಕಟ್ಕೊಡ್ತಾನೆ. ಬಾಬು ಟೈ ಕಟ್ಕೊಡು. ಹಾಂ ಬರು ಸಾಕು. ಬಾಬಣ್ಣ ನೋಡಿದ್ರೆ ನಮ್ಮ ಬಾಬು ಎಷ್ಟು ಪಲ್ಟಿಜೆಂಟ್ ಅಂತ. ಅದು ಪಲ್ಟಿಜೆಂಟ್ ಅಲ್ಲ ಕಮ್ಮೆ, ಇಂಟೆಲಿಜೆಂಟ್. ಹಿಡಿದ್ರೆ ಚಾಡ. ಅದಕ್ಕೆ ಹೇಳೋದು ಚಿಕ್ಕವರಿಂದನೂ ಕಲಿಯೋದಿರತ್ತೆ ಅಂತ. ಅದಕ್ಕೆ ತಾನೆ ನಾನು ಇವ್ನು ಸಾಕೊಂಡಿರೋದು. ಆಮೇಲೆ ಪುಟ್ಮಲ್ಲಿ ಸ್ಕೂಲ್ಗೆ ಗೊತ್ತಾಯ್ತು, ಹೋಗಿ ಊಟದ ತಗೊಂಬೋಗು. ಅಣ್ಣ ಬರೀ ಇಂಗ್ಲಿಷ್ ಕಲಿಯೋರು ಈ ತರ ಬಟ್ಟೆ ಹಾಕೊಂಡು ಓಡಾಡೋದು ನಾನು ನೋಡೇ ಇಲ್ವಲ್ಲ. ಈಗ ನೋಡ್ತಾ ಇದೆಯಲ್ಲ, ಈ ಗೌಡ ಯಾನೇ ಮಾಡಿದ್ರು ಸ್ಪೆಷಲ್ ಆಗೇ ಮಾಡ್ತಾನೆ. ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ನನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನೀನು ಇನ್ನೊಂದು ಜನ್ಮ ಹುಟ್ಟು ಬರ್ಬೇಕಣ. ನಾನು ಈಗ ನೋಡ್ತಾ ಇರೋದೇ ಸಾಕಾಗೈತೆ. ಇನ್ ನೆಕ್ಸ್ಟ್ ಜನ್ಮ ಹುಟ್ಟು ಬಂದು ನಿಂಗೆ ಕರ್ಮಕಂಡ ನೋಡ್ಲಾ? ಐ ಲೈಕ್ ಇಟ್. ನೋಡೋ ಮಕ್ಕಳು ಎಲ್ಲರೂ ಎದ್ದು ನಿಲ್ಲಿ. ಈಗ ನಾನೊಂದು ದೇವರ ಪ್ರಾರ್ಥನೆಯನ್ನು ಹೇಳ್ತೇನೆ, ನನ್ನೊಟ್ಟಿಗೆ ನೀವು ಕೂಡ ಹೇಳ್ಬೇಕಾಯ್ತಾ? ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಪ್ರೇಮದಿಂದಲಿ ಸಲಹು ಮಾತೆ ನೀಡು ಸಮ್ಮತಿ ಸೌಖ್ಯದಾತೆ. ಪ್ರೇಮದಿಂದಲಿ ಸಲಹು ಮಾತೆ ನೀಡು ಸಮ್ಮತಿ ಸೌಖ್ಯದಾತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಪ್ರೇಮ ಈಗಲ್ಲ ಟೋಪಿ ನೀನಿದ್ದಕ್ಕೆ ಕಣ್ಣೀರಾಗ್ತಿದ್ಯಾ? ಈಗಳ ಅವ್ರು ಮಾತಾಡೋದು ನನಗೆ ಜೋರಾಗಿ ಕೇಳಿಸ್ತದೆ, ಆದರೆ ನಿನ್ನ ಮನಸ್ಸಿನ ಮಾತು ನಿನಗೆ ಇನ್ನೂ ಜೋರಾಗಿ ಕೇಳ್ತದೆ. ನಿನಗೆ ಆಡ್ದಿದ್ದಾರೆ ಅಂತ ಇತ್ತು, ನಾನು ಆಡ್ತೇನೆ. ಕೂತ್ಕೋ ಕೂತ್ಕೋ. ನೋಡಿ ಮಕ್ಕಳೇ, ನೀವೆಲ್ಲರೂ ಒಳ್ಳೆಯ ಶಿಕ್ಷಣ ಪಡೆದು ಒಳ್ಳೆ ಆಚಾರವಂತರಾಗಬೇಕು. ಗುರುಗಳೇ, ಆಚಾರವಂತರು ಅಂದ್ರೆ ಏನು? ಲೇ ಸೂರಿ, ಆಚಾರವಂತರು ಅಂದ್ರೆ ಆಚಾರಗಳ ಹತ್ರ ಹೋಗಿ ಆಚಾರ ಕೆಲಸ ಕಲಿಯೋದು ಅಂತ. ಈಗಲ್ಲ ಪೋಂಕ್ರ ಆಚಾರವಂತರಂದ್ರೆ ಒಂದು ಒಳ್ಳೆ ರೀತಿ ನೀತಿ ಕಲಿತು ದೇಶದ ಒಂದು ಒಳ್ಳೆ ಪ್ರಜೆ ಆಗ್ಬೇಕಂತ. ಗುರುಗಳೇ, ನೀವು ಒಳ್ಳೆ ಪ್ರಜೆ ಆಗಿದ್ದೀರಾ? ನಿಮ್ಮನ್ನು ನೋಡಿದ್ರೆ ಕಾಣಿಸ್ತಾನೆ ಇಲ್ಲ. ನಾನು ಒಳ್ಳೆಯ ಪ್ರಜೆ ಆಗದೆ ಇರ್ತಿದ್ರೆ ನಿಮಗೆಲ್ಲರಿಗೂ ಶಿಕ್ಷಣ ಕೊಡ್ತಿದ್ದೆ. ನಾನು ಪ್ರಜೆಗಳಲ್ಲಿ ಉತ್ತಮ ಪ್ರಜೆ. ಹಾಗಾದ್ರೆ ನಾವು ನಿಮ್ಗಿಂತ ಉತ್ತಮ ಪ್ರಜೆ ಆಗ್ತೀವಿ ಬಿಡಿ. ಐ ಲೈಕ್ ಇಟ್. ನೀವೆಲ್ಲ ಆಗ್ಬೇಕಂತ ಹೇಳಿ ಎಲ್ಲ ನಾನು ಕಾಯ್ತಿರೋದು. ಆದ್ರೆ ನೀವೆಲ್ಲ ಇದ್ರಲ್ಲ ನಂಬರ್ ಒನ್ ಕತ್ತೆಗಳು. ನಿಮ್ಮನ್ನು ಸುಧಾರಿಸಲಿಕ್ಕೆ ಕಂಡಪಟ್ಟೆ ಕಷ್ಟ ಆಗ್ತಾ ಉಂಟಪ್ಪ.
ಒಂದನೇ ಕ್ಲಾಸ್ ಬಗ್ಗೆ ಹೇಳಿ. ಒಂದೊಂದ ಒಂದು, ಒಂದೊಂದ ಎರಡು, ಒಂದ್ ಮೂಲ ಮೂರು, ಒಂದ್ ನಾಲ್ಕಲ ನಾಲ್ಕು, ಒಂದೈಲ ಐದು, ಒಂದಲ ಆರು, ಒಂದೇಳ ಏಳು. ಹುಡುಗ ಬಾಯ್ಲಿ, ನಿನ್ನನ್ನೇ ಕರಿತದೆ, ಹತ್ರ ಬಾಯ್ಲಿ. ಅಡ ಕಲ್ಟಿವೇಟ್ರು ನಡ್ರಸ್ತಿಲ್ಲಿ ಸ್ಕೂಲ್ಗೆ ಇಟ್ಕೊಂಡ್ಬಿಟ್ಟು ಎಲ್ಲರಿಗೂ ಎಷ್ಟು ತೊಂದರೆ ಆಯ್ತದ ನೋಡು. ಗುರುಗಳನ್ನ ಕಲ್ಟಿವೇಟರ್ ಅಂತೇಳಿ ಹೆಸರಿಟ್ಟು ಕರೀತೀಯಾ? ಗುರುಗಳೇ ತಪ್ಪಾಯ್ತು, ಕ್ಷಮಿಸ್ಬಿಡಿ. ಅದಕ್ಕ ಶಾಲೆಗೆ ಲೇಟ್ ಆಗಿ ಬಂದದ್ದು. ಅದು ನೀರು ಬರ್ತಿರ್ಲಿಲ್ಲ, ಬಂದ್ಮೇಲೆ ನೀರು ಇಕೊಂಬರೋದು ಲೇಟ್ ಆಗೋಯ್ತು. ಐ ಲೈಕ್ ಇಟ್. ಮೊದಲನೇ ದಿವಸವೇ ಲೇಟ್ ಆಗಿ ಬಂದು ಸೆಮೋಲ್ಡ್ ಕಾರಣ ಕೊಡ್ತೀಯಾ? ಅಲ್ಲಣ್ಣ, ನೀನೊಬ್ಬನೇ ಸ್ನಾನ ಮಾಡೋದು, ಈಗ ನೀನು ಬರ್ಲಿಲ್ಲ ಅಂತೇಳಿ ನಾನು ಸ್ನಾನ ಮಾಡದೆ ಬರ್ಲಿಲ್ವಾ? ಗುರುಗಳೇ, ನೀವು ಸ್ನಾನ ಮಾಡದೇ ಇರೋದಕ್ಕೆ ಇಲ್ಲಿ ಗಬ್ಬು ವಾಸನೆ ಬರ್ತಾ ಇರೋದು. ಕುಂಬಳಕಾಯಿ ಮುಸುಕಿಯವನೇ ಮಧ್ಯದಲ್ಲಿ ಅಧಿಕ ಪ್ರಸಂಗ ಮಾತಾಡ್ತೀಯಾ? ನಡುವಿನಲ್ಲಿ ಯಾರು ಮಾತಾಡ್ಲಿಕ್ಕೆ ಹೇಳಿದ್ದ? ಕುಂಬಳಕಾಯಿ ಮುಸುಕಿಯವನೇ. ನಿಮ್ಮ ಕೋಮಾಟಿಗೆಲ್ಲ ನನ್ನ ಹತ್ರ ನಡೆಯುವುದಿಲ್ಲ. ನಾನು ನೋಡ್ಲಿಕ್ಕೆ ಸಾಧುವಿನ ನಮೂನೆ ಇರ್ಬೋದು, ಆದ್ರೆ ಎಜುಕೇಶನ್ ವಿಷಯದಲ್ಲಿ ಹುಚ್ಚ. ಆ ವಿಷಯದಲ್ಲೆಲ್ಲ ಕಂಬಿಡಿ, ಎಲ್ಲ ವಿಷಯದಲ್ಲೂ ಹುಚ್ಚರಿಯೇ. ಸಂಡಿ ಎಂತದ ಕೋಜೆಲಿದ್ದು? ಕೈ ಮುಂದೆ ಮಾಡು, ಮುಂದೆ ಮಾಡು. ನನ್ನ ಹತ್ರ ಇದೆಲ್ಲ ನಡೆಯುವುದಿಲ್ಲ, ಆಯ್ತಾ? ನೀನು ಮಾಡಿರುವ ತಪ್ಪಿಗೆ ಆ ನಡು ರೋಡಿನಲ್ಲಿ ಹೋಗಿ ಕೋಳಿಯ ನಮ್ಮನೆ ಕೂತ್ಕೋ. ಗುರುಗಳೇ, ಇವತ್ತೊಂದಿನ ಕ್ಷಮಿಸ್ಬಿಡಿ, ನಾಳೆಯಿಂದ ಸರಿಯಾದ ಟೈಮಿಗೆ ಬರ್ತೀನಿ. ಎಲ್ಲರ ಮುಂದೆ ಅವಮಾನ ಮಾಡಬೇಡಿ. ಮಾನ ಮರ್ಯಾದೆ ಇಲ್ಲದವ. ಮಾಡಿರುವ ತಪ್ಪಿಗೆ ಸ್ಪಾಟಿನಲ್ಲಿ ಶಿಕ್ಷೆ ಕೊಡದೆ ರಾಕೆ ರೂಲ್ಸ್. ಅದು ತಪ್ಪು ಯಾರೇ ಮಾಡಿರಲಿ ಅವ್ರು ಶಿಕ್ಷೆ ಅನುಭವಿಸಲೇಬೇಕು. ಹೋಗ ಹೋಗ. ನೀವು ಸ್ಕೂಲ್ ಡೇಸ್ಗೂ ವಾಪಸ್ ಹೋಗಿ ಅಂದ್ರಲ್ಲ, ಅದಕ್ಕೆ ಈ ಸ್ಕೂಲಿಗೆ ಸೇರ್ಕೊಂಡಿನಿ. ಈಗ ನಿಮ್ಗೆ ಇಷ್ಟ ಆಯ್ತಾ? ಮಧುರ ಅವ್ರೆ? ನಾನ್ ಮಧುರ ಅಲ್ಲ ಅಂಕಲ್. ಅವಳು ಪಾರು, ನಾನು ರಾಜ್. ರಾಜ್ ದಿ ಶೋಮ್ಯ. ಡ್ಯಾನ್ಸ್ ಶೋ ಮಾಡಿರಿ. ರಾಜ್, ನಮ್ಮ ಕಾಲೇಜಿಗೆ ಲೇಟ್ ಆಗ್ತಿದೆ, ಬಾ ಹೋಗೋಣ. ನಾವೇನಾದ್ರೂ ಲೇಟ್ ಆಗಿ ಹೋದ್ರೆ ಇವ್ರ ತರ ಪನಿಷ್ಮೆಂಟ್ ತಗೋಬೇಕಾಗುತ್ತೆ. ಓಕೆ, ಬಾಯ್ ಗೈಸ್, ಬಾಯ್ ಬಾಯ್. ಮಧುರ ಅವ್ರು ಈ ಪಟ್ಟಿ ಪಸಂದ ಕಾಣಿಸ್ತಾರೆ ಅಂತ ಗೊತ್ತಿದ್ರೆ ನಾನು ಕಾಲೇಜ್ ಡ್ರೆಸ್ನ ಹಾಕೊಂಡ್ಬಿಡ್ತಿದ್ದೆ. ಅಲ್ಲೇಗ ಒಂದು ಪಪ್ಪು ಮಿಸ್ ಆಗೋಯ್ತು. ಢವ ಢವ ನಡುಕವ ಬಿಡು ನೀನಲ್ಲೇ ಇರುವೆ ಇಲ್ಲೇ ಏಕೆ ಅಂಜಿಕೆ. ಅಣ್ಣಯ್ಯಪ್ಪನವ್ರೆ, ಕಾಲೇಜ್ ನೆಪ ಇಟ್ಕೊಂಡು ಇಷ್ಟೊತ್ತು ಗಂಟೆ ಮಧುರ ಜೊತೆಗೂ ಸುತ್ತಾಡ್ಕೊಂಡ್ ಬಂದರ್ಯಾ. ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ಬೇರೆ. ಮಧುರ ಅವ್ರಿಗೆ ಏನಾಗಿದ್ದು? ಒತ್ತು ಬೀಳೋಕ್ಕಿಂತ ಮುಂಚೆ ಅಟ್ಟಿಗೆ ಸೇರ್ಕೊಳ್ಳೋ ಅನ್ನೋದು ಬಿಟ್ಬಿಟ್ಟು ಒತ್ತು ಬಿದ್ದ ಮೇಲೆ ನಾಲ್ಕು ಅಣ್ಣಯ್ಯಪ್ಪನವ್ರ ಜೊತೆ ಕುಣ್ಕೊಂಡು ಬೀದ ಸುತ್ತಾಡ್ತಾರೆ. ಬಾಬಣ್ಣ, ಯಾವ್ದು ಇದು? ಯಾವಾಗ್ಲೂ ನೀವು ಮಧುರವ್ರ ಬಗ್ಗೆನೇ ಯೋಚನೆ ಮಾಡ್ತಿರಲ್ಲ. ನೋಡಮ್ಮೆ ಪುಟ್ಮಲ್ಲಿ ಅಣ್ಣಯ್ಯಪ್ಪನವ್ರ ಸುಮ್ಮನಿತ್ ಮಧುರ ಅವ್ರಿಗೆ ತಲೆ ಕೆಡಿಸ್ಬಿಟ್ಟು ಕಾಲೇಜ್ ಹುಡುಗಿ ಥರ ಇರಬೇಕು ಅಂದ್ಬಿಟ್ಟು ಬೀದನೆಲ್ಲ ಸುತ್ತಾಡ್ಸ್ಕೊಂಡು ಕುಣ್ಕೊಂಡು ಈ ಗಟ್ಟಿ ಒಳಗೆ ಕರ್ಕೊಂಡು ಹೋದ್ರು. ಪಾಪ ಮಧುರ ಅವರು ಶಾನೆ ಸುಸ್ತಾಗ್ಬಿಟ್ಟಿದ್ರು. ಅದನ್ನು ನೋಡಿ ನನಗೆ ಅಯ್ಯೋ ಅನ್ನಿಸ್ಬಿಡ್ತು ಕಮ್ಮಿ. ಈಗ ಹೇಳು, ನಾ ಅವ್ರ ಬಗ್ಗೆ ಯೋಚನೆ ಮಾಡೋದು ತಪ್ಪ? ನಿಮ್ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ದ ನಾ ತಪ್ಪು ತಿಳ್ಕೊಬಿಟ್ಟೇನಿ. ನೀವೇನ್ರ ಗಂಡಂದ್ರ ಮೇಲೆ ತಪ್ಪು ತಿಳ್ಕೊಳಕ್ತಾನೆ. ನಾವು ಪಂಚರ್ ಆಗ್ತಿದ್ರು ಟೈರ್ನ ಕದಿತಿದ್ರಿ ಅನ್ಕೊಂಡ್ಬಿಡ್ತಿದ್ರಿ. ಬಾಬಣ್ಣ, ನೀವ್ಯಾವಾಗ ಪಂಚರ್ ಆಗ್ತಾ ಇದ್ರಿ? ಎಲ್ಲ ನನ್ನ ಕರ್ಮಕ್ಕೆ. ಹೋಗಿ ಹೋಗಿ ನಿನ್ ಜೊತೆಗೆ ಮಾತಾಡ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ನಿಮಗ್ ಬುದ್ಧಿ ಇಲ್ದೇ ಇರೋದಕ್ಕೆ ತಾನೇ ಈಗ ಈ ಸ್ಕೂಲ್ಗೆ ಹೋಯ್ತಾ ಇರೋದು. ಮನಿಕಾ, ಮೊದ್ಲು ನೀವ್ ಮಲ್ಕೊಳ್ಳಿ, ಆಮೇಲೆ ನಾ ಮಲ್ಕತೀನಿ. ನಂಗೆ ನಿದ್ದೆ ಬರ್ತಾ ಇಲ್ಲ, ಬೆಳಗಾನ ಹಿಂಗೆ ಕೂತಿರ್ತೀನಿ. ನಾನು ಹಿಂಗೆ ಕೂತಿರ್ತೀನಿ.